ಅನ್ನಭಾಗ್ಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್. ಶೀಘ್ರದಲ್ಲೇ ಕೈ ಸೇರಲಿದೆ ಇಂದಿರಾ ಕಿಟ್. ನಾವು ಒಂದಷ್ಟು ಕಡೆಗಳಲ್ಲಿ ಕೇಳ್ತಾ ಇದ್ವಿ, ಇಂದಿರಾ ಕಿಟ್ ಇವಾಗ ಬರುತ್ತೆ, ಯಾವಾಗ ಬರುತ್ತೆ, ಈ ಕೈ ಸೇರುತ್ತೆ, ಆಗ ಕೈ ಸೇರುತ್ತೆ ಅಂತ ಕಾಯ್ತಾ ಇದ್ರು. ಫೈನಲಿ ಇಂದಿರಾ ಕಿಟ್ ನೀಡಲು ಟೆಂಡರ್ ಅಂತಿಮ ಹಂತಕ್ಕೆ ನವದೆಹಲಿಯಲ್ಲಿ ಆಹಾರ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ಅದಿನ್ನೇನು ಅಂತಿಮ ಹಂತದಲ್ಲಿದೆ ಅಂತ ಹೇಳಿಬಿಟ್ಟು ನವದೆಹಲಿಯಲ್ಲಿ ಆಹಾರ ಸಚಿವರು ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಇನ್ನೇನು ಕೊನೆ ಹಂತದಲ್ಲಿದೆ, ಇನ್ನು ಕೈ ಸೇರುತ್ತೆ ಅಂತ KH ಮುನಿಯಪ್ಪನವರು ಹೇಳಿದ್ದಾರೆ. ಪೌಷ್ಟಿಕ ಆಹಾರವನ್ನು ನೀಡಲು ನಿರ್ಧಾರ ಮಾಡಿದ್ದಾರೆ. ಇಂದಿರಾ ಕಿಟ್ ನೀಡಲು ಟೆಂಡರ್ ಅಂತಿಮ ಹಂತಕ್ಕೆ ಆಲ್ರೆಡಿ ಬಂದಿದೆ, ಶೀಘ್ರದಲ್ಲೇ ಜಾರಿಗೆ ಬರಲಿದೆ ಅಂತ ಆಹಾರ ಸಚಿವ KH ಮುನಿಯಪ್ಪನವರು ಹೇಳಿದ್ದಾರೆ. ದೆಹಲಿಯಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ಸಾರ್ವಜನಿಕರ ಅಭಿಪ್ರಾಯವನ್ನ ಗಣನೆಗೆ ತೆಗೆದುಕೊಂಡು ಇಂದಿರಾ ಕಿಟ್ ಅನ್ನ ವಿನ್ಯಾಸಗೊಳಿಸಲಾಗಿದೆ. ಬೇಳೆ, ಎಣ್ಣೆ, ಸಕ್ಕರೆ ಹಾಗೆ ತುಪ್ಪವನ್ನ ಒಳಗೊಂಡಿರುತ್ತೆ ಈ ಒಂದು ಕಿಟ್. ಅಕ್ಕಿ ವಿತರಣೆಯಲ್ಲಿ ಎದುರಾಗ್ತಿದ್ದಂತಹ ಕೆಲವು ಸಮಸ್ಯೆಗಳನ್ನ ನಿವಾರಿಸುವ ದೃಷ್ಟಿಯಿಂದ ಈ ಬದಲಾವಣೆಯನ್ನು ತರಲಾಗಿದೆ. ಉತ್ತರ ಕರ್ನಾಟಕದಂತಹ ಪ್ರದೇಶಗಳಲ್ಲಿ ಜೋಳ ಹೆಚ್ಚು ಬಳಕೆಯಲ್ಲಿದ್ದು ಅಕ್ಕಿ ಬಳಕೆಯಾಗದೆ ಕಾಳಸಂತೆ ಸೇರ್ತಾ ಇತ್ತು ಅಂತ ಹೇಳಿದ್ದಾರೆ. ಇಂದಿರಾ ಕಿಟ್ ಮೂಲಕ ಕುಟುಂಬಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ತಲುಪಿಸೋದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇದು ಮಕ್ಕಳು ಹಾಗೆ ಗರ್ಭಿಣಿ ಸ್ತ್ರೀಯರು ಹಾಗೆಯೇ ಬಾಣಂತಿಯರು ಸೇರಿದಂತೆ ಎಲ್ಲರಿಗೂ ಕೂಡ ಪ್ರಯೋಜನಕಾರಿಯಾಗಲಿದೆ. 5 kg ಅಕ್ಕಿಯ ಬದಲಿಗೆ ಈ ಕಿಟ್ ಅನ್ನು ನೀಡೋದ್ರಿಂದ ಅದು ಸಮರ್ಪಕವಾಗಿ ಬಳಕೆಯಾಗುತ್ತೆ ಅಂತ ಹೇಳಿದ್ದಾರೆ. ಈಗ 5 kg ಅಕ್ಕಿ ಕೊಡ್ತಿದ್ರಲ್ಲ, ಅದ್ರ ಬದಲಿಗೆ ಈ ಒಂದು ಕಿಟ್ ಅಕ್ಕಿ, ಬೇಳೆ ಕಾಳು, ತುಪ್ಪ ಎಲ್ಲ ಆ್ಯಡ್ ಆಗಿದೆ ನೋಡಿ, ಅದ್ರ ಬದಲಿಗೆ ಆ ಒಂದು ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಕುಟುಂಬಗಳ ಪೌಷ್ಟಿಕಾಂಶ ಭದ್ರತೆಗೆ ಸಹಕಾರಿಯಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಈ ಯೋಜನೆಯಡಿ ಅಕ್ಕಿ ಬದಲು ಪೋಷಕಾಂಶ ಪದಾರ್ಥವು ಹೊಂದಿರುವಂತಹ ಇಂದಿರಾ ಕಿಟ್ ಯೋಜನೆ ಅನುಷ್ಠಾನವು ಇನ್ನು ಸ್ವಲ್ಪ ದಿನ ವಿಳಂಬ ಆಗುತ್ತೆ. ಕೈ ಸೇರುತ್ತೆ, ಆದರೆ ಒಂದಷ್ಟು ದಿನ ವಿಳಂಬ ಆಗಲಿದೆ. 1-2 ತಿಂಗಳ ಬಳಿಕ ಯೋಜನೆ ಜಾರಿಗೆ ಬರುವಂತಹ ಸಾಧ್ಯತೆ ಕೂಡ ಇದೆ. ಅಕ್ಕಿ ಬದಲು ನಗದು ವರ್ಗಾವಣೆ ವ್ಯವಸ್ಥೆಯನ್ನು ಕೂಡ ಸರ್ಕಾರ 2023 ಜೂನ್ 10ರಿಂದ ಜಾರಿಗೆ ತಂದಿತ್ತು. 2023 ಜೂನ್ 10ರಿಂದ 2025 ಜನವರಿವರೆಗೆ ಫಲಾನುಭವಿಗಳ ಖಾತೆಗೆ DBT ಮುಖೇನ ಹಣ ಕೂಡ ಹಾಕಲಾಗ್ತಾ ಇತ್ತು. ಆದರೆ ಕಡಿಮೆ ದರಕ್ಕೆ ಅಕ್ಕಿ ನೀಡಲು ಕೇಂದ್ರ ಸರ್ಕಾರ ಒಪ್ಪಿದ ಕಾರಣ ಕಳೆದ ಫೆಬ್ರವರಿಯಿಂದ ಯೋಜನೆಯಡಿ BPL ಪ್ರತಿ ಸದಸ್ಯರಿಗೆ ಹೆಚ್ಚುವರಿಯಾಗಿ 5 kg ಅಕ್ಕಿಯನ್ನು ವಿತರಿಸಲಾಗ್ತಾ ಇದೆ. ಇದೀಗ ಕಾರ್ಡ್ದಾರರಿಗೆ ಪೋಷಕಾಂಶ ಪದಾರ್ಥ ನೀಡುವ ಸಲುವಾಗಿ ಇಲಾಖೆ 3-4 ತಿಂಗಳಿಂದ ಯೋಜನೆಗೆ ಜಾರಿಗೆ ತರಲು ಈಗಾಗಲೇ ಪ್ರಕ್ರಿಯೆ ಶುರು ಮಾಡಿದೆ. ಯೋಜನೆ ಅನುಷ್ಠಾನದ ಕುರಿತು ಸಚಿವ KH ಮುನಿಯಪ್ಪನವರು ಅವಾಗವಾಗ ಹೇಳ್ತಾ ಇದ್ರು, ಆದರೆ ಇನ್ನು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಈಗ ತೊಗರಿ ಬೇಳೆ, ಹೆಸರು ಬೇಳೆ, ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು ಖರೀದಿಗಾಗಿ ಪ್ರತ್ಯೇಕ ಟೆಂಡರ್ ಆಹ್ವಾನಿಸಿರುವುದು, ಖರೀದಿಸಿದಂತಹ ಪದಾರ್ಥವನ್ನು ಪ್ರತ್ಯೇಕವಾಗಿ ಪ್ಯಾಕಿಂಗ್ ಮಾಡುವುದು, ಹಾಗೆ ಗೋಡೌನ್ನಿಂದ ನ್ಯಾಯಬೆಲೆ ಅಂಗಡಿಗಳಿಗೆ ಕಿಟ್ ಸರಬರಾಜುಗೆ ಖಾಸಗಿ ಏಜೆನ್ಸಿಗೆ ಹೊಣೆ ವಹಿಸುವುದು ಇತ್ಯಾದಿ ಕಾರ್ಯಚಟುವಟಿಕೆ ಬಗ್ಗೆ ಇಲಾಖೆ ರೂಪುರೇಷೆಯನ್ನು ಸಿದ್ಧಪಡಿಸ್ಕೊಂಡಿದೆ. ಈಗ ಇದೆಲ್ಲ ಏನು ಬರಬೇಕು, ಇದನ್ನು ಬೇರೆ ಒಂದು ಟೆಂಡರ್ಗೆ ಕೊಡಲಾಗ್ತಾ ಇದೆ. ಬೇರೆ ಒಂದು ಟೆಂಡರ್ ಅವರು ಅದನ್ನೆಲ್ಲ ತಗೊಂಡು ಅದನ್ನೆಲ್ಲ ಒಂದು ಕಿಟ್ಟನ್ನು ಮಾಡಿ ಅದನ್ನು ಅಂಗಡಿಗೆ ತಲುಪಿಸುವಂಥದ್ದು ಆ ಒಂದು ಏನು ಕಾಂಟ್ರಾಕ್ಟನ್ನು ತಗೊಂಡಿರ್ತಾರೋ ಅವ್ರದ್ದು ಕೆಲಸ ಆಗಿರುತ್ತೆ. ಆದರೆ ಟೆಂಡರ್ ವಿಳಂಬದಿಂದ ಕಿಟ್ ವಿತರಣೆ ಕೂಡ ಸ್ವಲ್ಪ ವಿಳಂಬವಾಗ್ತದೆ. ಈ ಟೆಂಡರ್ ಏನಾದ್ರು ಮುಗ್ದಿದ್ದಿದ್ರೆ ಇಷ್ಟೊತ್ತಿಗೆ ಕಿಟ್ ಕೈ ಸೇರ್ತಾ ಇತ್ತು. ಆದರೆ ಟೆಂಡರ್ ವಿಳಂಬದಿಂದ ಕಿಟ್ಟು ವಿತರಣೆ ಕೂಡ ಸ್ವಲ್ಪ ವಿಳಂಬವಾಗುವಂತಹ ಚಾನ್ಸಸ್ ಇದೆ. BPL ಪಡಿತರ ಚೀಟಿ ಹೊಂದಿರುವವರಿಗೆ ಇಂದಿರಾ ಕಿಟ್ ಹಂಚಿಕೆ ಮಾಡಲಾಗುತ್ತೆ. ಕಿಟ್ನಲ್ಲಿ ತಲಾ 1 kg ತೊಗರಿಬೇಳೆ, ಹೆಸರು ಕಾಳು, ಅಡಿಗೆ ಎಣ್ಣೆ, ಅದ್ರ ಜೊತೆಗೆ ಸಕ್ಕರೆ, ಉಪ್ಪು ಇರುತ್ತೆ. ಅದರಲ್ಲಿ ದುರ್ಬಳಕೆಗೆ ತಡೆಗೆ ಕಿಟ್ ಮೇಲೆ QR ಕೋಡನ್ನು ಅಳವಡಿಸಲಾಗ್ತಾ ಇದೆ ಅಂತೂ ಇಲಾಖೆ ಮಾಹಿತಿ ಕೂಡ ನೀಡಿದೆ. ಅದನ್ನು ಯಾವುದೇ ಕಾರಣಕ್ಕೂ ದುರ್ಬಳಕೆ ಮಾಡ್ಕೊಳ್ಬಾರ್ದು, ಅದ್ರ ಮೇಲೆ QR ಕೋಡ್ ಕೂಡ ಇರುತ್ತೆ. ಇಂದಿರಾ ಕಿಟ್ ವಿತರಣೆಗೆ ಸಿದ್ಧತೆ ಮಾಡಿಕೊಳ್ಳುವಂತೆ ಇದುವರೆಗೆ ಸರ್ಕಾರ ಅಥವಾ ಇಲಾಖೆಯಿಂದ ನಮಗೆ ಸೂಚನೆ ಬಂದಿಲ್ಲ. ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಿಟ್ ಕುರಿತು ಕಾರ್ಡ್ದಾರರು ವಿಚಾರಿಸ್ತಾನೆ ಇದ್ದಾರೆ. ಯಾವಾಗನಿಂದ ಕಿಟ್ ವಿತರಣೆಯಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮನ್ನು ಕೇಳ್ತಾ ಇದ್ದಾರೆ ಅಂತ ರಾಜ್ಯ ಸರ್ಕಾರಿ ಪಡಿತರ ವಿತರಕ ಸಂಘದ ಅಧ್ಯಕ್ಷ T ಕೃಷ್ಣಪ್ಪ ಹೇಳ್ತಾ ಇದ್ದಾರೆ. ಇವ್ರು ಹಿಂಗೆ ಹೇಳ್ತಿದ್ದಾರೆ, ಕಿಟ್ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ. ಜನ ಇಲ್ಲಿಗೆ ಬಂದವರೆಲ್ಲ ಪ್ರತಿನಿತ್ಯ ಕಿಟ್ ಯಾವಾಗಿಂದ ಕೊಡ್ತೀರಾ, ಕಿಟ್ ಯಾವಾಗ ನಮ್ಮ ಕೈ ಸೇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಆದರೆ ಇನ್ನೂ ಅದಕ್ಕೂ ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ T ಕೃಷ್ಣಪ್ಪನವರು ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.